ನಾವು ಟೆಲ್ ಮೀ ಇಷ್ಟೊಂದು ಅಚೀವ್ ಮಾಡಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಸ್ಟ್ರಗಲ್ ಇರುತ್ತೆ, ಏನೋ ಒಂದು ಚಾಲೆಂಜ್ ಇರುತ್ತೆ, ಅದನ್ನು ದಾಟ್ಕೋಬೇಕು ಅಂತ. ದಿಸ್ ಇಸ್ ಕಾಮನ್, ಇದೊಂಥರ ರುಟೀನ್ ಇದ್ದಂಗೆ ಅಲ್ವಾ ಸರ್? ಒಂದು ಲೈಫಲ್ಲಿ ಏನೋ ಸ್ಟೆಪ್ ಅಪ್ ಆಗ್ತಿದ್ದೀವಿ ಅಂದರೆ ಸ್ವಲ್ಪ ಚಾಲೆಂಜಸ್ ಇರ್ತವೆ. ಯಾಕಂದರೆ ನಾವು ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರ್ತಿದ್ದೀವಿ, ಏನೋ ಒಂದು ಹೊಸದು ಮಾಡಬೇಕು, ಏನೋ ಒಂದು ಗೆಲ್ಲಬೇಕು, ಏನೋ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಬರ್ತೀವಿ. ಸೊ ನಿಮ್ಮ ಲೈಫಲ್ಲಿ ಯಾವ ಥರ ಚಾಲೆಂಜಸ್ ಬಂತು? ನೀವು ಕಂಫರ್ಟ್ ಝೋನ್ ಅಂತ ಹೇಳಿದಾಗ ನನಗೆ ಒಂದು ಹೇಳ್ಬೇಕನ್ನಿಸ್ತು. ಕಂಫರ್ಟ್ ಝೋನ್ ವಿ ಆರ್ ನಾಟ್ ಡೆವಲಪ್ ಅಂದರೆ ಅಂದರೆ ರೊಟೀನ್ ಆಗಿಬಿಡುತ್ತೆ. ಈಗ ಆಯಿತು, ಬೆಳಗ್ಗೆ ಎದ್ವಿ, ಊಟ ಮಾಡಿದ್ವಿ, ಮಲಗಿದ್ವಿ, ಅಷ್ಟೇ. ಅದು ದಟ್ಸ್ ಕಾಲ್ಡ್ ಕಂಫರ್ಟ್ ಝೋನ್. ಅಂದರೆ ಆಫೀಸ್ ಮುಗೀತು, 9 to 5 ಆಫೀಸು ಬಂತು, ಅದು ಜಸ್ಟ್ ಕಂಫರ್ಟ್ ಝೋನ್ ಆಯಿತು, ಡ್ಯೂಟಿ ಮುಗೀತು, ಬಂದ್ವಿ. ಬಟ್ ಆ ಕಂಫರ್ಟ್ ಝೋನ್ ಅಲ್ಲದೇ ಬೇರೆ ಅಂತಂದರೆ ಅದು ಸ್ಟ್ರಗಲ್ ಅಂತ ಹೇಳ್ತೀವಲ್ಲ, ವಿ ಹ್ಯಾವ್ ಟು ಡೂ ಸಮಥಿಂಗ್. ಅದು ಆತ್ಮತೃಪ್ತಿಗೆ ಅದು ಅಷ್ಟಿರಲ್ಲ. ಅದೇನೋ ಒಂದು ಸ್ವಲ್ಪ ನಮ್ಮ ಏನೋ ಒಂದು ಮನೆ ಮೇಂಟೈನ್ ಮಾಡೋಕ್ಕೆ ಅಷ್ಟೇ ಆಗಿರ್ಬೋದು ಅದು ಕಂಫರ್ಟ್ ಝೋನ್, ಡೇ ಟು ಡೇ ಅಷ್ಟೇ. ಬಟ್ ನಾವೇನಾದರೂ ಅಚೀವ್ ಮಾಡಬೇಕು, ನಾವೇನಾದರೂ ಮುಂದುವರಿಬೇಕು ಅಂತ ಹೇಳಿದಾಗ ಅದನ್ನೆಲ್ಲ ದಾಟಿ ಬರಲೇಬೇಕಾಗುತ್ತೆ. ಅದು ನನಗೆ ಬಂದಿದ್ದು ಕ್ರಿಕೆಟ್. ಓಕೆ. ಸೊ ಏನಂತದ್ದಾಯಿತು ಕ್ರಿಕೆಟಲ್ಲಿ? ಇಲ್ಲ ಕ್ರಿಕೆಟ್ ಆಡಬೇಕಾದ್ರೆ, ಇಲ್ಲ ಕ್ರಿಕೆಟ್ ನಾನು ಆಡಬಹುದಾ ಅನಿಸಿದ್ದು ಯಾವಾಗ ಸರ್ ಇದು? ಆ್ಯಕ್ಚುಲಿ ನಾನೊಂದು 10 years ಇದ್ದೆ ಅನಿಸುತ್ತೆ. 10 years ಇದ್ದಾಗ ನಾನು ಅಂದರೆ ಮನೇಲಿ ಎಲ್ಲರೂ ಕ್ರಿಕೆಟ್ ಪ್ಲೇಯರ್, ಎಲ್ಲರೂ ಆಡ್ತಾರೆ, ಫ್ರೆಂಡ್ಸ್ ಆಡ್ತಾರೆ, ಸ್ಕೂಲಲ್ಲೇ ಆಡ್ತಾರೆ. ಅವಾಗ ನನಗೂ ಆಸೆ, ನಾನು ಆಡಬೇಕು ಅಂತ. ಅಂದರೆ ಎಲ್ಲರೂ ಆಡ್ತಾ ಇದ್ದಾರೆ ಅಂದಮೇಲೆ ನನಗೇನಾಗಿದೆ ಅಂತ. ಈಗ ಈಗ ಎಲ್ಲರೂ ಸೈಕಲ್ ತುಳಿತಾರೆ, ಎಲ್ಲರೂ ಗಾಡಿ ಓಡಿಸ್ತಾರೆ ಅಂದಮೇಲೆ ಐ ಆಮ್ ಆಲ್ಸೋ ಎಲಿಜಿಬಲ್. ಬಟ್ ನನಗೆ ಮಾಡೋಕ್ಕಾಗ್ತಿಲ್ವಾ ಅಂತ ಒಂದು ಏನೋ ಒಂದು ಬೇಜಾರು. ಆ ಟೈಮಲ್ಲಿ ನನಗೆ ಅದು ಚಾಲೆಂಜ್ ಅಂತ ಅನಿಸ್ತು. ಸೊ ಅವಾಗಿಂದ ಅದನ್ನ ಪಿಕ್ ಮಾಡಿದ್ರ? ಏನು ಮಾಡೋಕ್ಕಾಗಲ್ವೋ ಅದನ್ನೇ ಮಾಡಿ ತೋರಿಸ್ಬೇಕು ಅಂತ ಅಷ್ಟು ಚಾಲೆಂಜಿಂಗ್ ಇತ್ತಾ ನಿಮಗೆ? ಹೌದೌದು. ಯಾಕಂದರೆ ಈಗ ನಾರ್ಮಲ್ಲು ಏನು ಸಚಿನ್ ತೆಂಡೂಲ್ಕರ್ 100 ಹೊಡಿತಾರೆ, ವಿರಾಟ್ ಕೊಹ್ಲಿ 100 ಹೊಡಿತಾರೆ, ಕಾಮನ್. ಲಾಸ್ಟ್ 11th ಪ್ಲೇಯರ್ ಬಂದು ಅಶ್ವಿನ್ 100 ಹೊಡಿತಾನಲ್ವಾ, ದಟ್ ಈಸ್ ದ ಸ್ಪಿರಿಟ್. ಸ್ಪೋರ್ಟ್ಸ್ ಸ್ಪಿರಿಟ್. ಅದಕ್ಕೆ ನನಗೆ ಇಂಟ್ರೆಸ್ಟ್ ಆಗಿದ್ದು, ನಾನು ಏನಾದರೂ ಮಾಡಬೇಕು, ನನಗೂ ಗುರ್ತಿಸ್ಬೇಕು. ಎಲ್ಲರೂ ನಮ್ಮೂರು ತಿಪ್ಪೇಸ್ವಾಮಿ ಮಡಿವಾಳ್ ಸಿರಿವಾರ ಅನ್ನೋದಕ್ಕಿಂತ ತಿಪ್ಪೇಸ್ವಾಮಿ ಮಡಿವಾಳ್ ಅವರು ಇಲ್ಲಿಂದನೇ ಹೋಗಿದ್ದು ನಮ್ಮೂರಿಗೆ ಏನೋ ಒಂದು ನೇಮ್ ಫೇಮ್ ತಂದಿದ್ದಾರೆ ಅಂತಂದರೆ ಅದೆಲ್ಲ ನಮ್ಮ ಮನಸ್ಸಿಂದನೇ ನನಗೊಂದು ತುಂಬ ಹುಮ್ಮಸ್ಸಾಯಿತು. ಹೌದು. ಓಕೆ. ಹೇಗೆ ತೊಗೊಂಡ್ರು ನಿಮ್ಮ ಫ್ಯಾಮಿಲಿಲಿ ವೆನ್ ಯು ಸೆಡ್ ನನಗೆ ಕ್ರಿಕೆಟ್ ಆಡಬೇಕಂತಿದೆ, ನಾನು ಇದರಲ್ಲಿ ಏನೋ ಒಂದು ಸಾಧಿಸ್ಬೇಕಂತ ಇದ್ದೀನಿ ಅಂತ ಹೇಳಿದ್ರಾ ಫ್ಯಾಮಿಲಿಯವ್ರಿಗೆ? ಆ್ಯಕ್ಚುಲಿ ಅದು ನನಗೀಗ ನೆನಪಾಗ್ತದೆ. ಯಾಕಂದರೆ ನಾನು ಆಡುವಾಗ ನಮ್ಮ ಅಣ್ಣ ಅವರೆಲ್ಲ ಆಡ್ತಾಯಿದ್ರು. ಅವರು ನಾರ್ಮಲಿ ಚೆನ್ನಾಗಿ ಆಡ್ಕೊಂಡು ಬಂದ್ಬಿಡೋರು. ನಾನು ಆಡುವಾಗ ಅವರೆಲ್ಲರೂ ಕೇರ್ ಮಾಡೋರು. ಬಾಲ್ ಬಿದ್ದರೆ, ಈಗ ಕಾರಕ್ ಬಾಲು, ಲೆದರ್ ಬಾಲ್ ಬಿದ್ದರೆ ಏನಾದರೂ ಆದರೆ ಅಂತ ಅದು ಕೇರ್ ಮಾಡೋರು. ಬಟ್ ನನಗೆ ಕಾನ್ಫಿಡೆಂಟ್ ಇರೋದು, ನಾನು ಆಡ್ತೀನಿ, ನನಗೇನು ತೊಂದರೆ ಇಲ್ಲ, ಯಾಕೆ ಅಂತ. ಬಟ್ ಅವ್ರನ್ನ ಕದ್ದು ಮುಚ್ಚಿ ಆಗಲಿ ನಾನು ಹೋಗಿ ಆಡ್ತಾ ಇದ್ದೆ. ಅದಕ್ಕೆ ಮೇನ್ ಕಾರಣ ಒನ್ ಆಫ್ ಮೈ ಫ್ರೆಂಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಮೆಂಬರ್ ಅನ್ನೋದಕ್ಕಿಂತ ಮೋರ್ ದೆನ್ ಫ್ಯಾಮಿಲಿ ಮೆಂಬರ್. ಈ ಸಪೋರ್ಟೆಡ್ ವೆಲ್. ಅವ್ರ ಸಪೋರ್ಟಿಂದನೇ ನಾನು ಕ್ರಿಕೆಟಲ್ಲಿ ಇಷ್ಟೆಲ್ಲ ಮಾಡೋಕ್ಕಾಗಿದ್ದು. ನನ್ನ ಫ್ರೆಂಡ್ ಸೋಮು ಅಂತ ಇದ್ದಾರೆ, ಅವ್ರನ್ನ ನೆನೆಸ್ಕೊಳ್ಳೋದು ತಪ್ಪಿಲ್ಲ. ಈಸ್ ಆಲ್ವೇಸ್ ಮೈ ಬೆಸ್ಟ್. ಎಕ್ಸಾಕ್ಟ್ಲಿ. ಸೋಮು ಅವರೇ, ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಸರ್, ನಿಮ್ಮನ್ನು ನೆನೆಸ್ಕೋತಿದ್ದಾರೆ ಇಲ್ಲಿ ತಿಪ್ಪೇಸ್ವಾಮಿ ಅವರು. ಹೇಳಿ. ಸೊ ಅವ್ರು ಬಂದರು, ನಿಮ್ಮ ಫ್ಯಾಮಿಲಿಯವ್ರಿಗೆ ಹೇಳಿದರು. ಸೊ ಅವಾಗ ನಿಮ್ಮ ಫ್ಯಾಮಿಲಿ ಒಪ್ಕೋದ್ರ? ಹಾಂ ಮೇಡಮ್, ಆ ಥರ ಹಳ್ಳಿಲಿ ಏನೋ ಆ ಥರ ಅಂದರೆ ಮನೆಗೆ ಬಂದು, ಈಗ ಸಿಟಿಗೂ ಹಳ್ಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಏನಾದರೂ ಈಗ ಅದೇ ಕ್ರಿಕೆಟ್ ಆಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾವು ಇಲ್ಲಿ ಬಂದು ನಾನು ನೋಡಿದ್ದು ಎಕ್ಸ್ಪೀರಿಯನ್ಸು. ಆಂಟಿ ನಿಮ್ಮ ಮಗನ ಕಳಿಸಿ ನಾವು ಕರ್ಕೊಂಬರ್ತೀವಿ ಅಂತ ಏನೋ ಒಂದು ಗ್ಯಾರಂಟಿ ಕೊಟ್ಟು ಕರ್ಕೊಂಡು ಹೋಗೋರು. ಬಟ್ ಇಲ್ಲಿ ಹಳ್ಳಿಲಿ ಹಂಗೇನಿಲ್ಲ. ನಿನಗೆ ಇಂಟ್ರೆಸ್ಟ್ ಇದೆಯಾ ಬಾ, ನಿಮ್ಮ ಮನೆಯವ್ರು ಏನಾದ್ರು ಬೈದ್ರೆ ನನಗೆ ಹೇಳ್ಬೇಡ್ರಿ, ಅದು ನಿನ್ನ ಜವಾಬ್ದಾರಿ, ಆ ಥರ. ಬಟ್ ಇಲ್ಲಿ ಆ ಥರ ಏನಿಲ್ಲ. ಅವ್ರಿಗೂ ಗೊತ್ತಾಯಿತು
ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ನಿಗೆ ಎಲ್ಲಿ ಕಂಫರ್ಟ್ ಇದೆ, ಎಲ್ಲಿ ಅವನಿಗೆ ಇದು ಏನು ಆಡೋಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು. ಅಂದರೆ ನಾನು ತುಂಬ ನೋಡೋಕ್ಕೆ ಹೋಗ್ತಾ ಇದ್ದಿದ್ದು, ನೋಡಕ್ಕೆ ಹೋಗೋದು. ಆಮೇಲೆ ಆ ಪ್ಯಾಡು, ಗ್ಲೌಸು, ಬ್ಯಾಟ್ ಹಿಡ್ಕೊಂಡು ಕೂತ್ಕೊಳ್ಳೋರು. ಅವ್ರು ಆಡ್ತಾ ಇದ್ರೆ ನಾವು ಅಟ್ಲೀಸ್ಟ್ ಈಗ ಯಾರಾದ್ರು ಬ್ಯಾಟು ಬಾಲು ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತ ನಮ್ಮನ್ನ ಒಂಥರ ಗೇಟ್ ಕೀಪರ್ಸ್ ತರ. ಇಟ್ಕೊಂಡು ಕೂತ್ಕೊಂಡಿರು, ಎಲ್ಲೋ ಹೋಗ್ಬೇಡ ಅಂತ. ಅದು ಕೂಡ ನಮ್ಗೊಂದು ಲರ್ನಿಂಗ್ಸ್. ಈಗ ಹೆಂಗೆ ಕ್ರಿಕೆಟ್ ಅಲ್ಲಿ ಈಗ ವಾಟರ್ ಬಾಯ್ ಆಗಿ, ಈಗ ನೋಡಿ ಕೊಹ್ಲಿ ಅವರು ವಾಟರ್ ಬಾಯ್ ಆಗಿ, ಈಗ ಟೆನ್ನಿಸ್ ಅಲ್ಲಿ ಬಾಲ್ ಬಾಯ್ ಆಗಿರ್ತಾರೆ. ಅದೆಲ್ಲ ಲರ್ನಿಂಗ್ಸ್. ಈ ಪ್ರತಿಯೊಂದರಿಂದನೂ ನಾವು ಏನೋ ಒಂದು ಕಲಿತಾ ಇರ್ತೀವಿ. ಅದರಲ್ಲಿ ನಾನು ಓಕೆ ಹೇಗೆ ಆಡೋದು ಪ್ರತಿಯೊಂದು ಕಲಿಬೇಕಾಗುತ್ತೆ. ಆ ಶಿಸ್ತು ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ಎಷ್ಟೇ ಎತ್ತರ ಬೆಳೆದ್ರು ನನ್ನ ತನನ ನಾವು ಮತ್ತೆ ನಾನು ಬಂದ ದಾರಿನ ನಾವು ಯಾವತ್ತೂ ಮರಿಬಾರ್ದು. ಅದೊಂದು ನನಗೆ ಆ ಬೇಸ್ಮೆಂಟ್ ಅನ್ನೋದು ಏನಿದೆಯೋ ಅದು ನನಗೆ ನನ್ನ ಊರಿಂದನೇ ಕಲಿತೆ, ನಮ್ಮ ಫ್ರೆಂಡ್ಸಿಂದ ಕಲಿತೆ. ಅದೊಂದು ನನಗೆ ಈ ಮಟ್ಟಕ್ಕೆ ಬರೋಕ್ಕೆ ನನಗೆ ಒಂದು ತುಂಬ ಹೆಲ್ಪ್ ಆಯಿತು.